ಹಾಂ ಅಜ್ಜಿ. ತಗಪ್ಪ ಕಾಫಿ. ಹಾಂ ಕೊಡಿ ಅಜ್ಜಿ. ಹಂಗಾರೆ ಹೊರಡ್ತಿದ್ದೀನಪ್ಪ ಇವತ್ತು ಊರಿಗೆ? ಹ್ಞೂ ಅಜ್ಜಿ, ಒಂದು 10 ಗಂಟೆ ಹಂಗೆ ಹೊರಡ್ತೀನಿ. ಏನು ಕೆಲಸಕ್ಕೆ ರಜಾ ಹಾಕೊಂಡಿದ್ದೀಗೇನು? ಹ್ಞೂ ಅಜ್ಜಿ, ಇನ್ನೇನು ಅಲ್ಲಿ ಹೋದ್ಮೇಲೆ ಬೇಗ ಕಳಿಸಲ್ವಲ್ಲ ಅವರು, ಹಂಗಾಗಿ ರಜಾನೇ ಹಾಕ್ಕೊಂಡಿದ್ದೀನಿ. ನಿಧಾನಕ್ಕೆ ಹೋಗಿ ಕರ್ಕೊಂಬರ್ತೀನಿ. ಇದೇನಾಪಯ್ಯ ಮತ್ತೆ? ಅಲ್ಲ ಕೆಲ್ಸಕ್ಕೆ ರಜಾ ಹಾಕೊಂಡಿದ್ದೀನಿ ಅಂತೀಯ, ಏನ್ರನ್ನ ಕರ್ಕೊಬರಕ್ಕೆ ಹೊರಟಿದ್ಯಾ? ಹೋಗೋದು ಹೋಗ್ತಿರೋ ಅಷ್ಟು ಹೊತ್ತು ಮುಂಚೆನೇ ಹೊರಡು. ಅದೇ ಯಾತ್ರದಲ್ಲಿ ಕೂಕೊಂಡು ಸುಮ್ಮನೆ ಕಾಲ ಕಳ್ಕೊಂಡು ಕುಂತಿದ್ಯಾ? ರಪ್ಪನ ಇನ್ನ ಸ್ನಾನ ಮಾಡ್ಕೊಂಡು ಹೊರಡೋದು ಯೋಟತ್ತಾಗ್ತತೋ ಏನೋ. ಅಜ್ಜಿ, ನಾನು ಬೆಳಗ್ಗೆನೇ ಎದ್ದು ಸ್ನಾನ ಮಾಡ್ಕೊಂಡು ಫ್ರೆಶಪ್ ಆಗಿ ಕೂತಿದ್ದೀನಿ. ಸೊ ಒಂದು 10 ಗಂಟೆ ಹಂಗೆ ಹೊರಟು ಹೋಗಿ ಕರ್ಕೊಂಬರ್ತೀನಿ. ಏನು ಬೇಡ, ಬಿರಿನ ಹೊರಡು ಹೋಗಿ. ಅಲ್ಲೂ 1 ಗಂಟೆ ಕಾಲ ಇರೋದು ಬೇಡವೆ? ಹೋಗಿ ಇಂತಲೇ ಕರ್ಕೊಬತ್ತಿಗೇನು? ಹೋಗು, ಸಣ್ಣ ಒತ್ತಿದ್ಬಿಟ್ಟು ಕರ್ಕೊಂಡು ಬಾ. ಬನ್ನಿ ಅಜ್ಜಿ, ನೀವು ಹೋಗೋಣ, ಇಬ್ರು ಹೋಗಿ ಕರ್ಕೊಂಬರ್ಬೋದಲ್ಲ? ಇರ್ಲೋಗಪ್ಪ, ನಿಮ್ಮ ಅಪ್ಪನ ಏನಿಲ್ಲ ಇವತ್ತು, ನಿಮ್ಮ ಅಮ್ಮ ಬತ್ತಾಳೇನಾ? ಇರ್ಲಿ, ಹೋಗಿ ಕರ್ಕೊಬರೋಗು. ನಾನೇನು ಯಾಕಪ್ಪ ಸುಮ್ಕೆ. ಸರಿ ಅಜ್ಜಿ, ಬರ್ತೀನಿ ಅಂದರೆ ಕರ್ಕೊಂಡು ಹೋಗ್ತೀನಿ ನೋಡಿ. ಅಯ್ಯೋ, ಅಣ್ಣ ಬೇರೆ ಇಲ್ಲೇ ಕೂತಿದ್ದಾನೆ, ಏನು ಹೇಳದಪ್ಪ? ಐಶು, ಇಷ್ಟು ಬೇಗ ಏನು ಹೊರಟಿದ್ಯಾ? ಅಣ್ಣ, ಇವತ್ತು ಫ್ರೆಂಡ್ಸ್ ಎಲ್ರು ಹೊರಗಡೆ ಹೋಗ್ತಾ ಇದ್ದೀವಿ. ಹಾಗೆ ಸಂಜೆ ಲೈಬ್ರರಿಗೆ ಬೇರೆ ಹೋಗಿ ಬರ್ತೀನಿ. ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಐಸು, ನಿಮ್ಮ ಅಣ್ಣ ಬೇರೆ ಇರಲ್ಲ ಕಣೆ, ನಿಮ್ಮ ಅದಕ್ಕೆ ಕರ್ಕೊಬರಕ್ಕೆ ಊರಿಗೆ ಹೋಗ್ತಾನೆ. ಗೊತ್ತಾಗ್ತತೆ ಅಂತಂದ್ರೆ ನಿಮ್ಮ ಅಪ್ಪ ಹೊಟ್ಟೆ ಬತ್ತಾನೋ ಏನು ಕತೆನ? ಹಾಗೇನಿಲ್ಲ ಅಜ್ಜಿ, ತುಂಬ ಹೊತ್ತೇನಾಗಲ್ಲ, ಬೇಗ ಬಂದ್ಬಿಡ್ತೀವಿ. ಹೊರಗಡೆ ಅಂದರೆ ಎಲ್ಲಿಗೆ ಐಶು? ಅಣ್ಣ, ಹೊರಗಡೆ ಅಂದರೆ ಸುಮ್ಮನೆ ಹೀಗೆ ಫ್ರೆಂಡ್ಸ್ ಎಲ್ಲ ಶಾಪಿಂಗ್ ಮಾಡ್ತೀವಣ್ಣ, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಓಕೆ, ಒನ್ ಡೇ ಟ್ರಿಪ್ ಏನಿಲ್ಲ ತಾನೆ? ಹಾಗೆಲ್ಲ ಏನಿಲ್ಲ ಅಣ್ಣ. ಸರಿ ಐಶು, ಹುಷಾರು. ಅಲ್ಲಿಂದ ಹೊರಟಾಗ ಒಂದ್ಸರಿ ಕಾಲ್ ಮಾಡು. ಆನ್ ದ ವೇ ನಾನು ಏನಾದರೂ ಅಲ್ಲೇ ಬರ್ತಾ ಇದ್ರೆ ಸೊ ನೀನು ಪಿಕಪ್ ಮಾಡ್ತೀನಿ, ಹಾಗೆ ಓಕೆನಾ? ಸರಿ ಅಣ್ಣ, ಅಷ್ಟೊಂದೇನು ತಡ ಆಗಲ್ಲ ಅನ್ಸುತ್ತೆ. ಎಷ್ಟು ಗಂಟೆಗೆ ಬರ್ತೀಯ ನೀನು? ಹೇಳಲಿಕ್ಕಾಗಲ್ಲ ಐಶು, ನಿನಗೆ ಗೊತ್ತಲ್ವಾ. ಅದರಲ್ಲೂ ಶೋಭಾ ಮನೇಲಿ ಬೇಗ ಕಳಿಸಲ್ಲ. ಸೊ ನಾನು ಬರೋದು ಸಂಜೆನೇ ಆಗುತ್ತೆ. ನೋಡೋಣ, ಯಾವುದಕ್ಕೂ ಒಂದ್ಸರಿ ಕಾಲ್ ಮಾಡು. ಸರಿ ಅಣ್ಣ. ಐಸು, ಹುಷಾರಮ್ಮ. ಸರಿ ಅಜ್ಜಿ, ಬಾಯ್ ಅಣ್ಣ. ಓಕೆ, ಬಾಯ್. ಇವಳು ಬೇರೆ ಸಾಯಂಕಾಲ ಓದ್ತಾಗ್ತತೆ ಬರೋದು ಅಂತ ಹೇಳವಳಿ, ಅವ್ರ ಅಮ್ಮ ಬೇರೆ ಬರ್ತಾಳೆ. ಇನ್ನು ಎಷ್ಟು ಯಾಕ್ರಾತಾಳು ಏನು ಕತೆನ? ಅಮ್ಮ ಏನಾದರೂ ಕೇಳಿದ್ರೆ ನನ್ನ ಮೇಲೆ ಹೇಳು ಅಜ್ಜಿ, ಜೈ ಕಳಿಸ್ಕೊಟ್ಟಿದ್ದಾನೆ ಅಂತ. ಆಯ್ತೇಳಪ್ಪ. ಸರಿ, ನೀನು ಬಿರಿ ಹೋಗಿ ಕರ್ಕೊಬರೋಗಪ್ಪ. ಎಷ್ಟೊತ್ತಿಲ್ಲೇ ಸುಮ್ಮನೆ ಕಾಲ ಕಳೀತಾ ಇದೆಯಾ? ಹಾಂ ಅಜ್ಜಿ, ಇವಾಗ ಹೊರಟೆ. ಮ್ಯಾಮ್, ಸರ್ ಕಾಲ್ ಪಿಕ್ ಮಾಡ್ತಾ ಇಲ್ವಾ? ಇಲ್ಲ ನಿತ್ಯ, ರಿಂಗ್ ಆಗ್ತಾ ಇದೆ, ಪಿಕ್ ಮಾಡ್ತಾ ಇಲ್ಲ. ಮೇಡಮ್, ದಯವಿಟ್ಟು ಪ್ಲೀಸ್ ಸೀನಿಯರ್ ಡಾಕ್ಟರ್ಗೆ ಮತ್ತೊಂದು ಸರಿ ಕಾಲ್ ಮಾಡಿ ಹೇಳಿ. ನಿತ್ಯ ಪದೇ ಪದೇ ಕಾಲ್ ಮಾಡೋದ್ರಿಂದ ಅವ್ರಿಗೆ ಇರಿಟೇಟ್ ಆಗಿ ಡಿಸ್ಟರ್ಬ್ ಆಗ್ತಾರೆ. ಮ್ಯಾಮ್ ಪ್ಲೀಸ್ ಮತ್ತೊಂದು ಸರಿ ಟ್ರೈ ಮಾಡಿ ಮ್ಯಾಮ್. ಮಧು ಡಾಕ್ಟರ್ ಟ್ರೈ ಮಾಡ್ತಾನೆ, ಅವ್ರು ಖಂಡಿತ ಪಿಕ್ ಮಾಡ್ತಾರೆ. ಅಲ್ಲ, ಎಷ್ಟು ಸರಿ ಕಾಲ್ ಮಾಡ್ತಾ ಇದ್ದೀನಿ, ಸರಿ ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ? ಹಲೋ. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಹೇಳಿ ಹರ್ಷ. ಸರ್, ಎಮರ್ಜೆನ್ಸಿ ಕೇಸ್ ಇದೆ, ಬರಲೇಬೇಕು ಸರ್ ನೀವು. ಹರ್ಷ, ನಾನು ನಿನ್ನೆನೇ ಹೇಳಿದ್ದೀನಲ್ವಾ, ಏನಿದ್ರು ಸೀನಿಯರ್ ಡಾಕ್ಟರ್ ಕಾಲ್ ಮಾಡಿ, ಇಲ್ಲ ನೀನೇ ಹ್ಯಾಂಡ್ಲ್ ಮಾಡು ಅಂತ. ಸಾರಿ ಸರ್, ಆಪರೇಷನ್ ಕೇಸ್ ಬಂದಿರೋದ್ರಿಂದ ನಾನು ಒಬ್ಬಳೇ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ಸರ್. ಸೀನಿಯರ್ ಡಾಕ್ಟರ್ ತುಂಬ ಬ್ಯುಸಿ ಇದ್ದಾರಂತೆ. ಹರ್ಷ, ಇನ್ನೂ ಒಂದ್ಸರಿ ಕಾಲ್ ಮಾಡಿ ಹೇಳು. ಸಾರಿ ಸರ್, 2 ಟೈಮ್ಸ್ ಕಾಲ್ ಮಾಡಿದ್ದೆ. ಬರ್ತೀನಿ, ಬಟ್ ತುಂಬ ತಡ ಆಗುತ್ತೆ ಅಂತ ಹೇಳಿದ್ರು. ತುಂಬ ಎಮರ್ಜೆನ್ಸಿ ಇದೆಯಾ? ಹೌದು ಸರ್. ಸಾರಿ ಸರ್, ಬೇಗ ಬನ್ನಿ ಸರ್. ಓಕೆ, ಬರ್ತೀನಿ. ಏನು ಮಾಡೋದು ಇವಾಗ? ಇಶು ಬೇರೆ ಬಂದು ವೆಯ್ಟ್ ಮಾಡ್ತಾ ಇರ್ತಾಳೆ, ಹಾಸ್ಪಿಟಲ್ಗೆ ಬೇರೆ ಹೋಗಬೇಕು. ಯಾವುದಕ್ಕೂ ಒಂದು ಕಾಲ್ ಮಾಡಿ ಹೇಳ್ತೀನಿ. ಏನಿವರು ಬಂದು ವೆಯ್ಟ್ ಮಾಡ್ತಿರ್ತೀನಿ ಅಂತ ಹೇಳಿ ಬಂದು 1/2 ಅವರ್ ಆದರೂ ಇನ್ನೂ ಬಂದಿಲ್ಲ. ಯಾವುದಕ್ಕೂ ಒಂದು ಕಾಲ್ ಮಾಡಲಾ? ಥ್ಯಾಂಕ್ಸ್ ಗಾಡ್, ಅವರೇ ಕಾಲ್ ಮಾಡ್ತಾ ಇದ್ದಾರೆ. ಹಲೋ. ಹಲೋ ಐಶು, ಎಲ್ಲಿದ್ದೀರಾ? ಐ ಆಮ್ ಸಾರಿ ಐಶು. ಸಾರಿನಾ? ಏಕೆ? ಐಶು, ಬೇಜಾರು ಮಾಡ್ಕೊಬೇಡ, ನಾನು ಹೀಗೆ ಹೇಳ್ತೀನಿ ಅಂತ. ನಿನ್ನ ನೋಡೋಕ್ಕೆ ಅಂತಲೇ ಹೊರಟಿದ್ದೆ ಐಶು, ಬಟ್ ತುಂಬ ಎಮರ್ಜೆನ್ಸಿ ಕೇಸ್ ಬಂದಿದೆ, ನಾನು ಹೋಗಲೇಬೇಕು. ಎನಿ ಕಂಡೀಷನ್ 1 ಅವರ್ ಲೇಟ್ ಆಗುತ್ತೆ ಐಶು. ಸೊ ಪ್ಲೀಸ್ ನನಗೋಸ್ಕರ ವೆಯ್ಟ್ ಮಾಡ್ತೀಯಾ? ಹೋಗಲೇಬೇಕಾ? ಐಶು, ನಿನಗೆ ಗೊತ್ತಲ್ವಾ, ಮನೇಲಿ ಬೇರೆ ಸುಳ್ಳು ಹೇಳಿ ಬಂದಿದ್ದೀನಿ. ಮತ್ತೆ ಮನೆಗೆ ಹೋಗೋದು ತುಂಬ ಲೇಟ್ ಆಗಿಬಿಡುತ್ತೆ. ಇನ್ನು 1 ಅವರಲ್ಲಿ ಬರ್ತೀರಾ ಅಲ್ವಾ? ಶೋರ್ ಐಶು, ಖಂಡಿತ ಬಂದೇ ಬರ್ತೀನಿ. ಸರಿ, ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಐಶು, ಏನು ಬೇಜಾರಿಲ್ಲ ಅಲ್ವಾ? ಪರವಾಗಿಲ್ಲ, ಬನ್ನಿ. ಥ್ಯಾಂಕ್ಸ್ ಐಶು. ಸರಿ, ಬೇಗ ಹೊರಡಿ. ಓಕೆ. ಇವ್ರು ಬರೋಕೆ ಇನ್ನೂ 1 ಅವರ್ ಆಗುತ್ತೆ. ಸೇ, ಏನು ಮಾಡೋದೀಗ? ಪರವಾಗಿಲ್ಲ ಮಧು, ನಿಮಗೋಸ್ಕರ ವೆಯ್ಟ್ ಮಾಡ್ತೀನಿ, ಆದರೆ ಬೇಗ ಬನ್ನಿ. ಐಶು, ಇಲ್ಲೇನು ಮಾಡ್ತಾ ಇದೆಯಾ? ಅಣ್ಣ, ಅದು ಫ್ರೆಂಡ್ಸ್ ಬರ್ತೀನಿ ಅಂದ್ರು ಅಣ್ಣ, ವೆಯ್ಟ್ ಮಾಡ್ತಾ ಇದ್ದೀನಿ. ಅಲ್ಲ ಐಶು, ಡ್ರಾಪ್ ಮಾಡೋಂದಿದ್ರೆ ನಾನೇ ಡ್ರಾಪ್ ಮಾಡ್ತಿದ್ನಲ್ಲ. ಪರವಾಗಿಲ್ಲ ಅಣ್ಣ, ನೀನು ಹೋಗ್ಬಿಟ್ಟು ಬಾ. ಸರಿಮಾ, ಹೇಳಿದ್ದೆಲ್ಲ ನೆನಪಿದ್ಯಲ್ಲ, ಕಾಲ್ ಮಾಡು. ಓಕೆ ಓಕೆ ಅಣ್ಣ. ಮಧು ಹತ್ರ ನಾನು ಏನು ಮಾತಾಡಲಿ? ಅವ್ರು ಏನು ಕೇಳ್ತಾರೋ ಅಂತ ನಂಗೆ ತುಂಬ ಭಯ ಆಗ್ತಿದೆ. ಅವ್ರಿಗೆ ನೀವು ಇಷ್ಟ ಅಂತ ನಾನು ಹೇಗೆ ಹೇಳೋದು? ಏನೇ ಆದರೂ ಪರವಾಗಿಲ್ಲ, ಅವ್ರು ಇಷ್ಟೊಂದೆಲ್ಲ ಫೋರ್ಸ್ ಮಾಡ್ತಾರೆ. ನನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ಅವ್ರ ಹತ್ರ ಹೇಳ್ಕೊಂಡು ಬಿಡಬೇಕು. ಸೋಬಿ, ಇನ್ನೊಂಚೂರು ಯಾವ್ದಾನ ಗ್ರ್ಯಾಂಡ್ ಆಗಿರೋದು ಉಟ್ಕೋಬೇಕಲ್ವ ಸೀರೆನ? ಸಿಂಪಲ್ ಆಗಿರೋದು ಉಟ್ಕೊಂಡಿದ್ಯಾ? ಇರ್ಲಿ ಬಿಡಕ್ಕ, ಈ ಸೀರೆನೇ ಚೆನ್ನಾಗಿದೆ. ಅಲ್ಲ, ಸೀರೆ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಹೆಂಗೂ ಹೋಗೋದು ಹೋಗ್ತಾ ಇದ್ದೀರಾ ಗಂಡನ ಮನೆಗೆ, ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿರೋದೆ. ಮದುವೆ ಸೀರೆಗಳೆಲ್ಲ ಇದ್ವಲ್ಲ,
ತಗೊಬರ್ಬೇಕಲ್ವ ಒಂದೆರಡು. ಇಲ್ಲೂ ಅವೇ ನೋಡು ಒಂದೆರಡು ಮದ್ವೆಗಳವು, ಅವನ್ನೇ ಹಾಕ ಯಾವ್ದಾರ ಒಂದು. ಇರ್ಲಿ ಬಿಡಕ್ಕ, ಯಾವಾಗಲೂ ರೇಷ್ಮೆ ಸೀರೆ ಹಾಕೊಂಡ್ರೆ ನನಗೂ ಕಷ್ಟ ಆಗುತ್ತೆ. ಸರಿನಮ್ಮ, ನಿನ್ನಿಷ್ಟ. ನನಗೆ ಮಾತ್ರ ಹೇಳ್ತಾ ಇದ್ಯಾ, ನೀನು ನೋಡಿ ಎಷ್ಟು ಸಿಂಪಲ್ ಆಗಿರೋ ಸೀರೆ ಹಾಕೊಂಡಿದ್ಯಾ. ಏ ಸಿಂಪಲ್ಲಾ? ಹೊಸ ಸೀರೆನೇ ಕಣೆ ಇದು, ಚೆನ್ನಾಗಿಲ್ವಾ? ಚೆನ್ನಾಗಿ ಕಾಣಿಸ್ತಾ ಇದೆಯಕ್ಕ, ಆದರೆ ನೀನು ಮದುವೆಗಿರೋ ಎಲ್ಲ ರೇಷ್ಮೆ ಸೀರೆ ಎಲ್ಲ ಹಾಕೊಂಡು ಗ್ರ್ಯಾಂಡಾಗಿ ರೆಡಿ ಆಗ್ಬೇಕಲ್ವಾ? ನೀನೇನೋ ಸುಬ್ಬಿ, ನಾನು ಹೊಸ ಮದುವೆ ಹೆಣ್ಣ? ನೀನಂದ್ರೆ ಹೊಸ ಮದುವೆ ಹೆಣ್ಣು, ಅಲ್ಲೆಲ್ಲ ಅಕ್ಕಪಕ್ಕದರೆಲ್ಲ ನೋಡ್ತಾರೆ, ಒಂಚೂರು ಗ್ರ್ಯಾಂಡಾಗಿರೋದು ಹಾಕೊಂಡು ಹೋಗ್ಬೇಕು. ಏನಾಗ್ಬಿಡ್ತತೆ, ನೀನು ಯಾವಾಗಲೂ ಹಾಕೊಂತೀಯ? ಪರವಾಗಿಲ್ಲ ಬಿಡಕ್ಕ, ನನಗದಲ್ಲೇ ಏನು ಇಂಟ್ರೆಸ್ಟ್ ಇಲ್ಲ. ಸರಿ ಕಣೆ ಸೋಬಿ, ಹೇಳಿದ್ದೆಲ್ಲ ಅರ್ಥ ಆಯ್ತಾ ನಿನಗೆ? ಹ್ಞೂ ಅಕ್ಕ. ಸರಿ ಸೋಬಿ, ಆದಷ್ಟು ಬೇಗ ಜೈನ ಕರ್ಕೊಂಡು ಒಂದ್ಸರಿ ಬಾ ನಮ್ಮ ಮನೆಗೆ. ಒಂದೆರಡು ದಿವಸ ಇದ್ದೋಗಿವಂತೆ. ನಿಜವಾಗ್ಲೂ ಬರ್ತೀನಿ ಅಕ್ಕ, ಬರ್ದೇ ಇರ್ತೀನ. ನೀನು ತುಂಬ ಮಿಸ್ ಮಾಡ್ಕೊತೀನಿ ನಾನು. ಹಂಗೆಲ್ಲ ಏನು ಯೋಚನೆ ಮಾಡೋಕೆ ಹೋಗ್ಬೇಡ. ಇಲ್ಲ ಹೆಂಗಿದ್ದೆ ಅಲ್ಲೂ ಹಂಗೆ ಇರು. ಏನೋ ಅಕ್ಕ ಅಮ್ಮ ಅಪ್ಪ ಎಲ್ಲಾರನ್ನೂ ಬಿಟ್ಟು ಬಂದೆ ಅಂತ ಏನು ನೋವು ಪಡೋಕೆ ಹೋಗ್ಬೇಡ. ಸರಿ ಅಕ್ಕ. ಅತ್ತೆ ಹೊರಟಿದ್ದಾರಾ? ಆಗಳ ಮನೆ ಯಜಮಾನ್ರು ಬಂದರು ಅನ್ಸುತ್ತೆ. ಹ್ಞೂ ಅಕ್ಕ, ಬಂದರು. ಅಬ್ಬಬ್ಬ, ಗಂಡ ಬತ್ತಿದಂಗಲೇ ಎಷ್ಟು ಖುಷಿ ನೋಡು. ಅಕ್ಕ, ಜೈ ಜೊತೆ ಹೋಗೋದಕ್ಕೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆದರೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇರೋದು ಮನಸ್ಸಿಗೆ ಅಷ್ಟೇ ನೋವಾಗ್ತಿದೆ ಕಣೆ. ಎಲ್ಲ ಸರಿ ಹೋಗುತ್ತೆ ಶೋಭಾ, ಅಲ್ಲಿ ಹೋಗಿ ಹೊಂದ್ಕೊಳ್ಳೋವರೆಗೂ ಅಷ್ಟೇ ನೀನು. ಏನಿಲ್ಲ ಅಕ್ಕ, ಎಲ್ಲ ಅಡ್ಜಸ್ಟ್ ಆಗಿದೆ. ಒಂದೇ ದಿನಕ್ಕೆ ಎಲ್ಲ ಆಗಲ್ಲಮ್ಮ, ಇನ್ನೂ 1 ವರ್ಷ ಬೇಕು. ಇರೋದ್ರಲ್ಲಿ ಪರವಾಗಿಲ್ಲ ಅಕ್ಕ, ಅಡ್ಜಸ್ಟ್ ಆಗ್ತೀನಿ. ಪರವಾಗಿಲ್ಲ ಅಂತ ಹೇಳೋ ಹಾಗೆ ಇಲ್ಲ ನೀನು, ಅಡ್ಜಸ್ಟ್ ಆಗಲೇಬೇಕು. ಸರಿ ಅಕ್ಕ. ಸರಿ, ನಿಮ್ಮ ಯಜಮಾನ್ರು ಬರ್ತಾರೇನೋ? ನಾನು ಹೋಗಿರ್ತೀನಿ, ಬಾ. ಎಲ್ಲ ಪ್ಯಾಕ್ ಮಾಡಿದ್ದೀವಿ, ಇನ್ನೇ ನೋಡ್ತಾರೆ. ಸರಿ ಅಕ್ಕ. ಶೋಭಾ. ಸರಿ ಸೋಬಿ, ನಾನು ಹೋಗ್ತೀನಿ, ಬಾ. ವೀಣಕ್ಕ, ಚೆನ್ನಾಗಿದ್ದೀರಾ? ಹ್ಞೂ ಜೈ, ಚೆನ್ನಾಗಿದ್ದೀನಿ. ಇವಾಗ ಬಂದ್ಯಾ? ಹಾಂ ಅಕ್ಕ. ಜೈ, ಶೋಭಿಗೆ ಹೇಳಿದ್ದೀನಿ, ಊರಿಗೆ ಹೋದ್ಮೇಲೆ ಇನ್ನೊಂದು ವಾರ 15 ದಿವಸ ಬಿಟ್ಕೊಂಡು ಊರಿಗೆ ಕರ್ಕೊಂಬ, ಸರಿನಾ? ಇಲ್ಲ ಅಕ್ಕ, ನಿಜವಾಗ್ಲೂ ಕರ್ಕೊಂಬರಲ್ಲ. ಏನಕ್ಕೆ ಅಂದರೆ ಸುಮ್ಮನೆ ಏನಕ್ಕಕ್ಕ, ನೀವೇ ಬಂದು ನೋಡ್ಕೊಂಡು ಹೋಗ್ರಿ. ಯಾಕೆ ಈ ಥರ ಮಾತಾಡ್ತಾ ಇದೆಯಾ? ನನ್ನ ತಂಗಿ ನಮ್ಮ ಮನೆಗೆ ಬರೋ ಹಾಗಿಲ್ವಾ? ಸುಮ್ಮನೆ ಹೇಳ್ದೆ ಅಕ್ಕ, ಕರ್ಕೊಂಬರ್ದೇ ಇರ್ತೀನಾ? ಖಂಡಿತ ಕರ್ಕೊಂಬರ್ತೀನಿ. ಕರ್ಕೊಂಡು ಬಂದಿಲ್ಲ ಅಂದ್ರೆ ಅಲ್ವಾ ಮಾತಾಡೋದು, ಇವಾಗ ಯಾಕೆ ಸುಮ್ಮನೆ ಮಾತು? ಶೋಭಾ, ಏನಿದು ನಿಮ್ಮ ಅಕ್ಕ ರೌಡಿಸಮ್ ಮಾಡ್ತಾವ್ರೆ? ಸುಮ್ಮನೆ ತಮಾಷೆ ಮಾಡ್ತಾ ಇದ್ದಾರೆ ಜೈ, ಸೀರಿಯಸ್ ಆಗಬೇಡಿ. ತಮಾಷೆ ಅಲ್ಲ ಸೋಬಿ, ಸೀರಿಯಸ್ ಆಗಿ ಹೇಳ್ತಿರೋದು. ಸರಿ ಸರಿ ಆಯ್ತು ಅಕ್ಕ, ಖಂಡಿತ ಕರ್ಕೊಂಬರ್ತೀನಿ. ಸರಿ ಶೋಭಾ, ಬಾ ಕುಂಕುಮ ತಗೊಂಡಿವಂತೆ. ಹಾ ಅಕ್ಕ, ಬರ್ತೀನಿ ನಡಿ. ಜೈ, ನೀನು ಊಟ ಮಾಡಿವಂತೆ, ಬಾ. ಏನ್ ಮಾಡಿದಿರಿ ಅಕ್ಕ ಸ್ಪೆಷಲ್? ಹೆಣ್ಮಕ್ಳಿಬ್ರು ಊರಿಗೆ ಹೊರಟಿದೀವಲ್ವಾ, ಸಿಹಿ ಮಾಡಿದ್ದಾರೆ. ಸರಿ ಅಕ್ಕ, ಬರ್ತೀನಿ ನಡೀರಿ. ಜೈ, ಇವತ್ತು ನೆನ್ಪದ್ನ ನಾನು ನಿಮ್ಗೆ? ಶೋಭಾ, ನಿಜ ಹೇಳ? ಏನು ಬೇಕಾಗಿಲ್ಲ. ಯಾಕೆ? ಯಾಕೆ ಅಂದ್ರೆ? ಮನೆಗೆ ನಡಿ, ನಿನಗಿದೆ ಹಬ್ಬ. ಏನ್ ಹಬ್ಬ? ಮೊನ್ನೆ ನಾನು ಇಲ್ಲದೆ ಇರೋವಾಗ ಇಷ್ಟೊಂದೆಲ್ಲ ಫೋನಲ್ಲಿ ಮಾತಾಡ್ದಲ್ಲ, ಈಗ ಎದುರುಗಡೆ ಬಂದು ಮಾತಾಡ್ತಾ ಇದ್ದೀನಿ ತಾನೆ, ಹೇಳು ಅದೇನು ಅಂತ. ಇವಾಗ ಮತ್ತೆ ಅದನ್ನೆಲ್ಲ ಕೇಳ್ಬೇಕಾ? ಮತ್ತೆ ನನ್ಗೆ ಅವತ್ತು ಅಷ್ಟೊಂದು ಟೆನ್ಷನ್ ಕೊಟ್ಟಿದ್ಯಾ ನೀನು, ಅದೇನು ಅಂತ ಹೇಳಿ ಇವಾಗ. ಏನಿಲ್ಲ ಬಿಡಿ. ಹೌದಾ? ಅದೇನು ಅಂತ ನೀನು ಹೇಳೋವರೆಗೂ ನಾನು ಬಿಡಲ್ಲ. ಸದ್ಯಕ್ಕೆ ಇವಾಗ ಇಲ್ಲಿ ಬೇಡ, ಊರಿಗೆ ನಡಿ, ನಿನಗಿದೆ. ಹೋಗು ಜೈ, ಬಂದ ತಕ್ಷಣ ಬೇಜಾರು ಮಾಡ್ತಾ ಇದ್ದೀರಾ? ಮತ್ತೆ ಇಲ್ಲಿಂದ ಹೋಗ್ಬೇಕಾದ್ರೆ ನೀನೊಂದು ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ ನಾನು ಅಷ್ಟು ಟೆನ್ಷನ್ನಲ್ಲಿದ್ದರೆ ಫೋನ್ ಮಾಡಿಬಿಟ್ಟು ಪ್ರಾಬ್ಲಮ್ ಏನು ಅಂತಲೂ ಹೇಳಿದೆ. ಕೆಲಸದಲ್ಲಿರೋನಿಗೆ ಅಷ್ಟೊಂದು ಟೆನ್ಷನ್ ಕೊಟ್ಟಿದ್ಯಾ ನೀನು. ಈಗ ನಾನು ಸುಮ್ಮನೆ ಬಿಟ್ಬಿಡ್ಬೇಕಾ ನಿನಗೆ? ಈಗೇನು ಜಗಳ ಮಾಡ್ತೀರಾ? ಮತ್ತೆ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ದೀರಾ ಮೇಡಮ್? ಎಲ್ಲ ಗೊತ್ತಿದ್ದು ಕೇಳ್ತಾ ಇದ್ದೀರಾ ಅಂತ ನನಗೂ ಗೊತ್ತಿದೆ, ಬನ್ನಿ. ಏನು ಗೊತ್ತಿದೆ? ನಾನು ಯಾಕೆ ಕೇಳಿದೆ, ನನ್ನ ಜೊತೆ ನೀವು ಏನು ಮಿಸ್ ಮಾಡ್ಕೊಂಡಿದ್ದೀರಾ ಅಂತಲೂ ನಿಮಗೆ ನೆನಪಾಗಿಲ್ಲ ಅಂತ ಅಂದಮೇಲೆ ಮತ್ತೆ ನನ್ನನ್ನು ಏನಕ್ಕೆ ಕೇಳ್ತಾ ಇದ್ದೀರಾ? ನಾನು ಏನೂ ಹೇಳಲ್ಲ. ಇದು ಯಾಕೋ ಜಾಸ್ತಿ ಆಗಲಿಲ್ವಾ ನಿಮಗೆ? ಹೌದು, ನಿಮ್ಮಿಂದ ನಾವೇನಾದರೂ ಮಿಸ್ ಮಾಡಿಕೊಂಡು ಅದನ್ನು ತಪ್ಪು ಅಂತ ಹೇಳೋ ಹಾಗೆ ಇಲ್ಲ ನಿಮಗೆ ಅಲ್ವಾ? ನೀವೇನು ತಪ್ಪು ಮಾಡಿದ್ದೀರಾ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ದೆ ನನ್ನದೇ ತಪ್ಪು ಅನ್ನೋ ಥರ ಮಾತಾಡ್ತಾ ಇದ್ದೀರಾ. ಸರಿ ಶೋಭಾ, ನೀನೇನು ಹೇಳಬೇಡ. ಸರಿ ಹೊರಟೋಣ. ಹ್ಞೂ, ನಾನು ಹೋಗಿ ಕಾರಲ್ಲಿ ಕೂತಿರ್ತೀನಿ, ಬಾ. ಜೈ, ಊಟ ಮಾಡಲ್ವಾ? ಬೇಡ ನನಗೆ. ಈ ಥರ ಎಲ್ಲ ಮಾತಾಡಬೇಡಿ ನೀವು. ಬೇಡ ಅಂದರೆ ಏನು ಅರ್ಥ? ಮನೇಲೆಲ್ಲ ಏನು ಅನ್ಕೊಳ್ಳಲ್ಲ ಹೇಳಿ. ಮತ್ತೆ ನನಗೆ ಕೋಪ ಬರ್ಸಿದ್ರೆ ಹಾಗೆ ಮಾಡೋದು. ಜೈ, ಇದು ಯಾಕೋ ನಿಮಗೆ ಜಾಸ್ತಿ ಆಯಿತು ಅಂತ ಅನ್ಸಲ್ವಾ? ಶೋಭಾ, ಅದು ನಿನಗೆ ಅನ್ನಿಸ್ಬೇಕು, ನನಗಲ್ಲ. ಸರಿ, ಏನಾದರೂ ಬೇಜಾರು ಮಾಡಿದರೆ ಸಾರಿ. ಬನ್ನಿ ಊಟ ಮಾಡಿ. ನನಗೆ ಊಟ ಬೇಡ ಅಂದರೆ ಬೇಡ ಶೋಭಾ, ನಾನು ಊಟ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಪ್ಲೀಸ್, ಈ ಥರ ಎಲ್ಲ ಮಾತಾಡಬೇಡಿ ನೀವು. ಲಗೇಜ್ ಎಲ್ಲ ಎಲ್ಲಿದೆ? ಕಾರಲ್ಲಿ ಇಟ್ಟಿರ್ತೀನಿ, ಬೇಗ ಬಾ. ಜೈ, ನೀವು ನನಗೆ ತುಂಬ ಬೇಜಾರು ಮಾಡ್ತಾ ಇದ್ದೀರಾ. ನೋಡು ಶೋಭಾ, ಈ ಥರ ಕಣ್ಣೀರು ಹಾಕೋದೆಲ್ಲ ನನ್ನ ಹತ್ರ ನಡೆಯಲ್ಲ, ಅರ್ಥ ಆಯ್ತಾ? ಈಗ ನಾನು ಏನು ತಪ್ಪು ಮಾಡಿದೆ ಅಂತ ಈ ಥರ ಮಾತಾಡ್ತಿದ್ದೀರಾ ನೀವು? ನೀವು ಊಟ ಮಾಡಲಿಲ್ಲ ಅಂದರೆ ಅಪ್ಪ ಅಮ್ಮ ಬೇಜಾರು ಮಾಡ್ಕೊಳ್ಳಲ್ವಾ? ನೋಡಿ, ಏನಾದರೂ ತಪ್ಪಾಗಿದ್ರೆ ನನ್ನ ಕಡೆಯಿಂದ ಸಾರಿ ಕೇಳ್ತಾ ಇದ್ದೀನಿ ತಾನೆ. ದಯವಿಟ್ಟು ಬನ್ನಿ ಊಟ ಮಾಡಿ. ನನಗೆ ಬೇಡ ಅಂದರೆ ಬೇಡ ಶೋಭಾ, ಅರ್ಥ ಮಾಡ್ಕೊಂಡು ಹೇಳೋದನ್ನ. ಈ ಥರ ಬೇಜಾರು ಮಾಡಬೇಕು ಅಂತಾನೆ ಬಂದಿದ್ದೀರಾ ಅಲ್ವಾ ನೀವು? ಸರಿ, ಈಗ ನಿನಗೆ ಬರೋಕ್ಕೆ ಇಷ್ಟ ಇಲ್ವಾ? ಜೈ, ನಾನು ಇವಾಗ ಏನಾದರೂ ಆ ಥರ ಹೇಳಿದ್ನಾ ನಿಮಗೆ? ಮತ್ತೆ ಜಗಳಾಡಕ್ಕೆ ಬಂದಿದ್ದೀನಿ ಅನ್ನೋ ಥರ ಮಾತಾಡ್ತಾ ಇದ್ದೀರಾ? ನಾನು ಏನೂ ಹೇಳಿಲ್ಲ ನಿಮಗೆ. ನೀವಾಗೆ ಎಲ್ಲ ಮಾತಾಡಿ ನೀವಾಗೆ ಜಗಳ ಮಾಡ್ತಾ ಇರೋದು. ಈಗ ಅಳೋದು ನಿಲ್ಲಿಸ್ಬಿಟ್ಟು ಸುಮ್ಮನೆ ಬೇಗ ಬಂದು ಕಾರಲ್ಲಿ ಕೂತ್ಕೋ. ಟೈಮ್ ಆಗುತ್ತೆ, ನನಗೆ ಕೆಲಸ ಇದೆ, ಹೊರಡಬೇಕು ನಾನು. ಜೈ, ನಿಂತ್ಕೊಳ್ಳಿ. ಜಯಕುಮಾರ, ಕೈ ತೊಳ್ಕೊಂಬಂದೇನಪ್ಪ? ಹ್ಞೂ ಆಂಟಿ. ಸೋಬಿ ಎಲ್ಲಪ್ಪ?
ಕರ್ಕೊಂಬರೋದಲ್ಲ ಹಂಗೆ ಜೊತೆ ಕೂಕೊಂಡು ಊಟ ಮಾಡಿದ್ರೆ. ಅವಳು ಊಟ ಬೇಡವಂತೆ ಆಂಟಿ, ಊರಿಗೆ ಹೋಗೋ ಖುಷಿಲಿ ಹೊಟ್ಟೆ ತುಂಬ ತಿಂದ್ಬಿಟ್ಟಿದ್ದಾಳೆ. ಬೇಗ ಬೇಗ ತಗೊಂಬನ್ನಿ, ನನಗೆ ಹೊಟ್ಟೆ ಹಸಿತಾ ಇದೆ. ಆಗಲೇ ನೀನು ಬೋನ್ ಮೇಲೆ ಊಟ ಮಾಡ್ತೀನಿ ಅಂತ ಏನು ತಿಂತ ಕೂಕೊಂಡಿದ್ದು, ಅದ್ಯಾವಾಗ ಊಟ ಮಾಡಿಡಪ್ಪಯ್ಯ? ಎಲ್ಲ ಸುಳ್ಳು ಆಂಟಿ, ಊಟ ಮಾಡಿದ್ದಾಳೆ ನೋಡಿ. ನನಗೋಸ್ಕರ ಒಂದು 5 ನಿಮಿಷ ಕಾಯೋಕೊಳ್ಳಿಕ್ಕೆ ಪೇಷನ್ಸ್ ಇಲ್ಲ. ಓ, ಊರಿಗೆ ಹೋಗೋ ಸೀರೆಗೆ ಅಕ್ಕ ತಂಗಿದಿರು ಇಟ್ಕೊಟ್ಟವ್ರೆ. ಸರಿ ಇರಪ್ಪ, ನಾನೇ ತಗೊಬರ್ತೀನಿ. ಇನ್ನ ಎಮ್ನವ್ರದ್ದು ಆಗಲ್ಲ. ಬೀಗ್ತೇಮ್ಮ, ಜಯಕುಮಾರ್ ಊಟ ಕೂಕೊಂಡವ್ರು ತಗೊಬರ್ರಿ. ಓ ತಂದೆ ಬೀಗ್ತೇಮ್ಮ. ಜೈ, ಯಾಕೆ ಈ ಥರ ಮಾಡಿದ್ರಿ? ನಾನು ಏನು ತಪ್ಪು ಮಾಡಿದೆ? ಊಟ ಮಾಡದೆ ಹೋಗ್ತಾ ಇದ್ದೀರಾ, ನನಗೆ ಎಷ್ಟು ಹರ್ಟ್ ಆಗ್ತಿದೆ ಗೊತ್ತಾ? ಸಾರಿ ಜೈ. ಏನಕ್ಕೆ ಈ ಥರ ಮಾತಾಡ್ತಿದ್ದಾರೆ? ಇವ್ರು ಯಾವತ್ತೂ ಈ ಥರ ಮಾತಾಡಿಲ್ಲ. ನನಗೆ ಎಷ್ಟು ಹರ್ಟ್ ಆಗ್ತಿದೆ. ಈಗ ಅಪ್ಪ ಅಮ್ಮ ಏನಾದರೂ ತಪ್ಪು ತಿಳ್ಕೊಂತಾರೆ. ಜೈ, ಯಾಕೆ ಈ ಥರ ಜಗಳ ಮಾಡಿದ್ರಿ? ನನಗೆ ನಿಜವಾಗ್ಲೂ ಬೇಜಾರಾಗ್ತಿದೆ.